ಒಂದು ಕಡೆ ನೆರೆಯ ರಾಜ್ಯ ಕೇರಳದಲ್ಲಿ JN1 ಉಪಥಳಿಯ ಕಂಟಕ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಜೊತೆಗೆ ಆಕ್ಟಿವ್ ಕೇಸಸ್ಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಈ ಬೆನ್ನಲ್ಲೇ ರಾಜ್ಯಕ್ಕೆ ಹೊರ ರಾಜ್ಯದಿಂದ ಬರ್ತಾ ಇರುವಂತಹ ಪ್ರಯಾಣಿಕರು ಕಂಟಕವಾಗ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಈ ಅನುಮಾನ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿಗೆ ಮತ್ತೆ ಅಂತಾರಾಜ್ಯ ಕಂಟಕ ಎದುರಾಗುತ್ತಾ? ಕ್ರಿಸ್ಮಸ್ ರಜೆಗೆ ಪ್ರವಾಸಕ್ಕೆ ಹೊರಟವರಿಂದಲೇ ಡೇಂಜರ್. ಈಗಾಗಲೇ ಬಸ್ ಟಿಕೆಟ್ಗಳು ಸೋಲ್ಡ್ ಔಟ್. ಕೋವಿಡ್ ಉಪತಳಿಯ ಆತಂಕ ಹೆಚ್ಚಾಗ್ತಾ ಇದೆ. ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಸೆಂಚುರಿ ದಾಟಿ ಮುನ್ನುಗ್ತಾ ಇದ್ರೆ ಇತರೆ ಜಿಲ್ಲೆಗಳಲ್ಲೂ ಖಾತೆ ಓಪನ್ ಆಗಿದೆ. ಯಾವಾಗ ಎಲ್ಲಿ ಮತ್ತೆ ಕೊರೋನಾ ಸ್ಫೋಟ ಆಗುತ್ತೋ ಅನ್ನೋ ಟೆನ್ಷನ್ ಹೆಚ್ಚಾಗಿದೆ. ಕಂಟ್ರೋಲ್ಗೆ ಸರ್ಕಾರ ಕೂಡ ಕೆಲ ಸಭೆಗಳ ಮೂಲಕ ಚಿಂತನೆಗೆ ಮುಂದಾಗಿದ್ರೆ ಜನರ ನಿರ್ಲಕ್ಷ್ಯ ಮಾತ್ರ ಮುಂದುವರಿತಾ ಇದೆ. ಕೋವಿಡ್ ಭೀತಿ ಹೆಚ್ಚಾದಂತೆ ಅನಗತ್ಯ ಓಡಾಟಗಳಿಗೆ ಬ್ರೇಕ್ ಹಾಕುವಂತೆ ತಜ್ಞರು ಸಲಹೆಗಳನ್ನ ಕೊಟ್ಟರು. ಜನ ಮಾತ್ರ ನಾವು ಮಾಡೋದನ್ನೇ ಮಾಡೋದು ಅನ್ನೋ ರೀತಿ ವರ್ತನೆಗೆ ಮುಂದಾಗಿದ್ದಾರೆ. ಇಂದಿನಿಂದ ಕ್ರಿಸ್ಮಸ್ ಸೇರಿದಂತೆ ಒಂದರ ಹಿಂದೊಂದರಂತೆ ಸರ್ಕಾರಿ ರಜೆಗಳಿರುವ ಕಾರಣ ಬೆಂಗಳೂರಿನ ಹಲವರು ಬೇರೆ ಬೇರೆ ರಾಜ್ಯಗಳಿಗೆ ಪ್ಲಾನ್ ಮಾಡಿ ಟ್ರಿಪ್ಗೆ ಹೋಗ್ತಿದ್ದಾರೆ. ಈಗಾಗಲೇ ಬಸ್ಸು ಟ್ರೈನ್ಗಳನ್ನ ಬುಕ್ ಮಾಡಿರುವ ಅನೇಕರು ಸದ್ಯ ಹೈ ರಿಸ್ಕ್ ರಾಜ್ಯಗಳಾಗಿ ಗುರುತಿಸಿಕೊಂಡಿರುವ ಕೇರಳ, ಮಹಾರಾಷ್ಟ್ರ, ಗೋವಾಗಳತ್ತ ಹೆಚ್ಚು ಪ್ರಯಾಣ ಬೆಳೆಸಿದ್ದು ಬಹುತೇಕ ಬಸ್ಗಳ ಸೀಟ್ಗಳು ಫುಲ್ ಆಗಿದ್ದು ಟಿಕೆಟ್ಗಳೆಲ್ಲ ಬಹುತೇಕ ಸೋಲ್ಡ್ ಔಟ್ ಆಗಿದೆ. ಈಗಾಗಲೇ ನೆರೆಯ ರಾಜ್ಯಗಳಾದ ಈ 3 ರಾಜ್ಯಗಳಲ್ಲೂ ಉಪತಳಿ ಪತ್ತೆಯಾಗಿದೆ. ಕೇರಳದಲ್ಲಿ ಸೋಂಕಿತರ ಸಂಖ್ಯೆ ಸೂತ್ರಕ್ಕಿಂತ ಗಾಳಿಪಟದಂತಾಗಿ ನಿತ್ಯ ಅನೇಕ ಕೇಸ್ಗಳು ದಾಖಲಾಗ್ತಾ ಇದೆ. ಗೋವಾ, ಮಹಾರಾಷ್ಟ್ರದಲ್ಲೂ ಕೂಡ ನಿತ್ಯ ಅನೇಕ ಕೇಸ್ಗಳು ಪತ್ತೆಯಾಗ್ತಾ ಇದೆ. ಈ ಭೀತಿಯ ನಡುವೆ ರಜೆಯ ಮಜಕ್ಕೆ ಅದೇ ರಾಜ್ಯಗಳನ್ನ ಆಯ್ಕೆ ಮಾಡಿಕೊಂಡು ತೆರಳುತ್ತಾ ಇರೋ ಜನ ವಾಪಸ್ಸಾಗುವಾಗ ಸೋಂಕು ಹೊತ್ತು ತಂದ್ರೆ ಹೆಂಗೆ ಅನ್ನೋದೇ ಸದ್ಯಕ್ಕಿರುವ ಟೆನ್ಷನ್. ಜೊತೆಗೆ ಹಬ್ಬಗಳ ಸಂಭ್ರಮಾಚರಣೆಗೆ ತೆರಳೋರು ಕೂಡ ವಾಪಸ್ ಬಂದಾಗ ನಗರವನ್ನ ಮತ್ತೆ ಕೊರೋನಾ ಹಬ್ಬ ಆಗಿ ಪರಿವರ್ತಿಸುವ ಸಾಧ್ಯತೆ ಕೂಡ ಇದೆ. ಈ ಎಲ್ಲ ಅಂಶಗಳೇ ಸದ್ಯ ಕೋವಿಡ್ನ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ನಿತ್ಯ ಈ 3 ರಾಜ್ಯಗಳಿಂದ ಖಾಸಗಿ ಸಾರಿಗೆ, ಸರ್ಕಾರಿ ಸಾರಿಗೆ ಸೇರಿದಂತೆ ಸುಮಾರು 400ಕ್ಕೂ ಹೆಚ್ಚು ಬಸ್ಗಳು ಸಂಚಾರ ಮಾಡ್ತಾ ಇತ್ತು. ಆದರೆ ಈಗ 3-4 ದಿನದ ರಜೆಯ ಅಂಗವಾಗಿ 600ಕ್ಕೂ ಹೆಚ್ಚು ಬಸ್ಗಳು ಬುಕ್ ಆಗಿ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿದೆ. ಇದರಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವವರ ಸಂಖ್ಯೆ ಕೂಡ ಅಧಿಕವಾಗಿದ್ದು ಸದ್ಯ ಇವರೆಲ್ಲ ವಾಪಸ್ ಆದಾಗ ಸ್ಫೋಟ ಆಗುತ್ತಾ ಅನ್ನೋ ಭೀತಿ ಹೆಚ್ಚಾಗಿದೆ. ಒಟ್ಟಾರೆ 2-3 ವಲಯಲ್ಲಿ ನೊಂದರೂ ಕೆಲವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಸದ್ಯ ಹೈ ರಿಸ್ಕ್ ಇರುವಂತಹ ರಾಜ್ಯಗಳಿಗೆ ಪ್ರವಾಸಕ್ಕೆ ಹೋಗ್ತಾ ಇರೋರು ಸೇಫ್ ಆಗಿ ಬಂದ್ರೆ ಅಷ್ಟೇ ಸಾಕಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.